ಅತ್ಯಾಚಾರ ಆರೋಪಿ ಪ್ರಜ್ವಲ್ಗೆ ಸುಪ್ರೀಂ ಶಾಕ್. ಪೆನ್ ಡ್ರೈವ್ ಪ್ರಜ್ವಲ್ ಜಾಮೀನು ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಪ್ರಜ್ವಲ್ಗಿನ್ನೂ ಜೈಲೇ ಫಿಕ್ಸು. ಅಸಹಾಯಕತೆ ದುರುಪಯೋಗ ಪಡಿಸಿಕೊಂಡ ಧೂರ್ತರಿಗೆ ಜೈಲೇ ಗತಿ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಅತ್ಯಾಚಾರದ ಆರೋಪವನ್ನು ಎದುರಿಸುತ್ತಿರುವ ಮಾಜಿ ಸಂಸದ ಕುಖ್ಯಾತ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣನಿಗೆ ಜೈಲೇ ಗತಿ ಎಂಬಂತಾಗಿದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ HD ರೇವಣ್ಣ ಅವರ ಮನೆಯಲ್ಲಿ ಕೆಲಸಕ್ಕಿರುವ ಮಹಿಳೆಯ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಎಂಬ ಪ್ರಕರಣ ಬೆಳಕಿಗೆ ಬಂದಿತ್ತು. ಲೈಂಗಿಕ ದೌರ್ಜನ್ಯ ನಡೆಸಿರುವ ವಿಡಿಯೋಗಳಿಗೆ ಸಂಬಂಧಿಸಿದ ಆ ಪೆನ್ ಡ್ರೈವ್ ರಾಜ್ಯಾದ್ಯಂತ ಹರಿದಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಮಾಜಿ ಸಚಿವ HD ರೇವಣ್ಣ ಹಾಗೂ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಿಸಿದ್ದರು. ಅದೇ ವೇಳೆ ಇದ್ದಕ್ಕಿದ್ದಂತೆ ವಿದೇಶಕ್ಕೆ ಹಾರಿದ ಪ್ರಜ್ವಲ್ ರೇವಣ್ಣ ಹಲವು ದಿನಗಳ ಕಾಲ ವಿದೇಶದಲ್ಲೇ ತಲೆಮರೆಸಿಕೊಂಡಿದ್ದ ಆರೋಪಿ ಎಂದೇ ಗುರುತಿಸಲಾಗಿತ್ತು. ವಿದೇಶದಲ್ಲಿದ್ದೇ ಅಧಿಕಾರದ ಅಮಲಿನಲ್ಲಿ ಮೆರೆದು ಬಚಾವಾಗಲು ದಾರಿ ಕಾಣದಾದಾಗ ಅನಿವಾರ್ಯದಿಂದ ನಂತರ ದೇಶಕ್ಕೆ ಮರಳಿ ಬಂದು ಪೊಲೀಸರ ವಶವಾಗಿದ್ದನು. ಈ ಪ್ರಕರಣದಲ್ಲಿ HD ರೇವಣ್ಣ A1 ಹಾಗೂ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ A2 ಆರೋಪಿಯಾಗಿದ್ದರು. ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಎಂಬ ವಿಡಿಯೋಗಳಲ್ಲಿ ಇರುವುದು ಇದೇ ಪ್ರಜ್ವಲ್ ರೇವಣ್ಣ ಎಂದು ವಿಧಿ ವಿಜ್ಞಾನ ತಂತ್ರಜ್ಞಾನದಿಂದ ಸಾಬೀತಾಗಿದೆ. ಆರೋಪಿ ಪರ ವಕೀಲರು ಹೀಗಿದ್ದರೂ ಪ್ರಜ್ವಲ್ ರಕ್ಷಣೆಗೆ ಹೈಕೋರ್ಟಿನಲ್ಲಿ ಮನವಿ ಸಲ್ಲಿಸಿದ್ದರು. ಆದರೆ ಹೈಕೋರ್ಟ್ ಈ ಜಾಮೀನು ಅರ್ಜಿ ವಜಾಗೊಳಿಸುವುದರ ಮೂಲಕ ಪ್ರಜ್ವಲ್ ರೇವಣ್ಣನಿಗೆ ಜೈಲನ್ನೇ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ಎದುರಾಗಿತ್ತು. ಹೈಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ದನ್ನು ಪ್ರಶ್ನಿಸಿ ಮುಂದೆ ಸುಪ್ರೀಂ ಕೋರ್ಟ್ಗೆ ಅಕ್ಟೋಬರ್ನಲ್ಲಿ ಆರೋಪಿ ಪರ ವಕೀಲರು ಮೇಲ್ಮನವಿ ಸಲ್ಲಿಸಿದ್ದರು. ಈ ಅರ್ಜಿಯಲ್ಲಿ ಈ ಹಿಂದೆ ಆರೋಪಿ ತಾನು ಸಂಸದನಾಗಿದ್ದೆ, ಮತ್ತೊಮ್ಮೆ ಸಂಸದನಾಗಲು ಬಯಸಿ ಹಾಸನ ಸಂಸತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ, ಮುಂದೆ ಚುನಾವಣೆ ಸಂದರ್ಭದಲ್ಲೇ ಹೊರಬಂದ ಈ ಪ್ರಕರಣದಿಂದಾಗಿ ತಾನು ಸೋಲನ್ನು ಅನುಭವಿಸಬೇಕಾಯಿತು ಎಂದು ನ್ಯಾಯಾಲಯಕ್ಕೆ ಹೇಳಿಕೊಂಡಿದ್ದ. ಜೊತೆಗೆ ಈ ದೂರಿನಲ್ಲಿ ತನ್ನ ಮೇಲಿರುವ ಅತ್ಯಾಚಾರದ ಆರೋಪವನ್ನು ಸಹ ಉಲ್ಲೇಖಿಸಿದ್ದಾನೆ. ತಾನು ನಿರಪರಾಧಿ, ತನಗೆ ಜಾಮೀನು ನೀಡಬೇಕೆಂದು ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದ. ಜಾಮೀನು ಅರ್ಜಿಯನ್ನು ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಪ್ರಜ್ವಲ್ ರೇವಣ್ಣನಿಗೆ ಜಾಮೀನು ನೀಡಲು ಇದೀಗ ನಿರಾಕರಿಸಿದೆ. ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ನ್ಯಾಯಪೀಠದ ಮುಂದೆ ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದ್ದರು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಪೀಠವು ಆರೋಪಿಯ ವಿರುದ್ಧ ಇನ್ನೂ ಹಲವಾರು ದೂರುಗಳು ಇರುವುದು ಬೆಳಕಿಗೆ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಆರೋಪಿ ಸಾಕಷ್ಟು ಪ್ರಭಾವಶಾಲಿ ಆಗಿರುವ ಹಿನ್ನೆಲೆಯಲ್ಲಿ ಜಾಮೀನು ನೀಡುವುದಕ್ಕೆ ಸಾಧ್ಯವಿಲ್ಲ ಎಂದು ಮೊದಲ ವಿಚಾರಣೆಯ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ನ್ಯಾಯಪೀಠ ಸ್ಪಷ್ಟಪಡಿಸಿತ್ತು. ಈಗ ಹೊರಬಿದ್ದ ಸುಪ್ರೀಂ ಕೋರ್ಟ್ ನಿರ್ಣಯದಿಂದಾಗಿ ಪ್ರಜ್ವಲ್ ರೇವಣ್ಣ ಮೇಲಿರುವ ಈ ಪ್ರಕರಣ ಇತ್ಯರ್ಥವಾಗುವ ತನಕ ಆತ ಜೈಲಿನಲ್ಲೇ ಕೊಳೆಯುವಂತಾಗಿದೆ. ಯಾರೇ ಆಗಲಿ ತಮ್ಮ ಅಧಿಕಾರ, ಅಂತಸ್ತು, ಪ್ರಭಾವವನ್ನು ಬಳಸಿಕೊಂಡು ಅಮಾಯಕರ ಜೀವನವನ್ನು ದುರ್ಬಳಕೆ ಮಾಡಿಕೊಳ್ಳುವ ಶ್ರೀಮಂತರು ಈ ಸಮಾಜದಲ್ಲಿ ಬಡವರ ಅಸಹಾಯಕತೆಯನ್ನು ತಮ್ಮ ಆಸೆ, ದುಶ್ಚಟಗಳಿಗೆ ಬಳಸಿಕೊಂಡು ಮೃಗಗಳಂತೆ ವರ್ತಿಸುತ್ತಿದ್ದಾರೆ. ಇದರಿಂದ ಅದೆಷ್ಟೋ ಮಂದಿಯ ಜೀವನ ದುಸ್ತರವಾಗಿದೆ. ಇನ್ನೆಷ್ಟೋ ಜನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ದುರ್ಬಲರ ಅಸಹಾಯಕತೆ ಪ್ರಭಾವಿಗಳ ದುಶ್ಚಟಗಳ ಕೆಳಗೆ ಸಿಕ್ಕು ಮಣ್ಣಾಗಬಾರದು. ಅವುಗಳನ್ನು ಮೆಟ್ಟಿ ನಿಂತು ಅಂಥವರಿಗೆ ತಕ್ಕ ಶಿಕ್ಷೆ ಹಾಗೂ ಪಾಠವನ್ನು ಸಮಾಜ ಕಲಿಸಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿರುವುದು ಸತ್ಯಕ್ಕೆ ಸಿಕ್ಕ ಜಯ ಎಂದು ಹೇಳಬಹುದಾಗಿದೆ. ಇನ್ನಾದರೂ ಶ್ರೀಮಂತರು, ಸಮಾಜದಲ್ಲಿ ಪ್ರಭಾವ ಹೊಂದಿರುವವರು ಬಡವರ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಳ್ಳದೆ ಬಡವರ ಆಸೆ ಆಕಾಂಕ್ಷೆಗಳಿಗೆ ಬೆಳಕು ಚೆಲ್ಲಲಿ ಎಂಬುದು ವಿಶ್ವ ಪ್ಲಸ್ ಟಿವಿಯ ಆಶಯವಾಗಿದೆ. ನ್ಯೂಸ್ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.